ಬಿಜೆಪಿ ನಾಯಕ ಕೈಲಾಶ್ ವಿಜಯವರ್ಗೀಯ ವಿವಾದಗಳು ಒಂದೆರಡಲ್ಲ. ಈ ವಿವಾದಗಳು ಎಷ್ಟಿದಾವೆ ಇದನ್ನು ತಿಳಿದ್ರೆ ನಿಮಗೂ ಕೂಡ ಅಚ್ಚರಿ ಆಗುತ್ತೆ. ನಮಸ್ಕಾರ, eidiana.comಗೆ ಸ್ವಾಗತ. ನಾನು ಸಪನ. ಮಧ್ಯಪ್ರದೇಶದ ಇಂದೋರ್ನ ಭಗೀರಥಪುರದಲ್ಲಿ ಇತ್ತೀಚೆಗೆ ವಿಷಪೂರಿತ ನೀರನ್ನ ಕುಡಿದು ಕನಿಷ್ಠ 10 ಮಂದಿ ಮೃತಪಟ್ಟಿದ್ರು. 2500ಕ್ಕೂ ಹೆಚ್ಚು ಮಂದಿ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಸುಮಾರು 270ಕ್ಕೂ ಅಧಿಕ ಮಂದಿ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಘಟನೆ ಇಡೀ ದೇಶದಾದ್ಯಂತ ಸುದ್ದಿ ಆಗೋದ್ರ ನಡುವೆನೆ ಮಧ್ಯಪ್ರದೇಶದ ಹಿರಿಯ ಬಿಜೆಪಿ ನಾಯಕ, ನಗರಾಭಿವೃದ್ಧಿ ಮತ್ತು ವಸತಿ ಸಚಿವ ಕೈಲಾಶ್ ವಿಜಯವರ್ಗೀಯ ತನ್ನ ಹೊಸ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಎಂದಿನಂತೆಯೇ ತಮ್ಮ ಉದ್ಧಟತನವನ್ನ ಪ್ರದರ್ಶನ ಮಾಡಿದ್ದಾರೆ. ಅಷ್ಟಕ್ಕೂ ಕೈಲಾಶ್ ವಿಜಯವರ್ಗೀಯ ಅವರ ವಿವಾದ ಏನು ಹೊಸದಲ್ಲ. ತಾವು ರಾಜಕೀಯಕ್ಕೆ ಇಳಿದಾಗಿನಿಂದ ಈವರೆಗೂ ಕೂಡ ನಿರಂತರವಾಗಿ ಒಂದಲ್ಲ ಒಂದು ವಿವಾದಾತ್ಮಕ ಮಹಿಳಾ ವಿರೋಧಿ ಹೇಳಿಕೆಗಳನ್ನ ನೀಡ್ತಾ ಬಂದವರು ಈ ಕೈಲಾಶ್ ವಿಜಯವರ್ಗೀಯ. ಆದರೆ ಈವರೆಗೂ ಕೂಡ ಬಿಜೆಪಿ ಮಾತ್ರ ವಿಜಯವರ್ಗೀಯ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಕಡೆ ಪಕ್ಷ ಮೂಲೆ ಗುಂಪು ಕೂಡ ಮಾಡಿಲ್ಲ. ವಿಜಯವರ್ಗೀಯ ಅನ್ನೋ ಗುಟುರು ಗೂಳಿಗೆ ಈ ಬಿಜೆಪಿ ಕಡಿವಾಣವನ್ನ ಹಾಕತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಇಲ್ಲ ಅಂತ ಆಗಬಹುದೇನೋ. ವಿಜಯವರ್ಗೀಯ ಅವರ ಈವರೆಗಿನ ವಿವಾದಗಳತ್ತ ಗಮನ ಹರಿಸಿದಾಗ ಬಿಜೆಪಿ ಯೋಜನೆ ಏನು ಅನ್ನೋ ಚರ್ಚೆಗೆ ನಾವು ಇಳಿಬಹುದು. ಇಂದೋರ್ ವಿಷಪೂರಿತ ನೀರು, ಪತ್ರಕರ್ತರಿಗೆ ಅಸಭ್ಯ ಪದ ಬಳಕೆ. ಇಂದೋರ್ನ ಭಗೀರಥಪುರ ಪ್ರದೇಶದಲ್ಲಿ ವಿಷಪೂರಿತ ನೀರಿನಿಂದಾಗಿ ಹಲವು ಮಂದಿ ಮೃತಪಟ್ಟಿದ್ದಾರೆ, ಅನಾರೋಗ್ಯಕ್ಕೂ ಕೂಡ ಒಳಗಾಗಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಮತ್ತು ಶುದ್ಧ ನೀರಿನ ವ್ಯವಸ್ಥೆಯ ಬಗ್ಗೆ ತಮ್ಮನ್ನ ಪ್ರಶ್ನೆ ಮಾಡಿದ ಪತ್ರಕರ್ತರ ಮೇಲೆ ಆಕ್ರೋಶಗೊಂಡ ಈ ವಿಜಯವರ್ಗೀಯ ಅನಗತ್ಯವಾಗಿ ಪ್ರಶ್ನೆ ಕೇಳಬೇಡಿ ಅಂತ ಹೇಳ್ತಾ ಅಸಭ್ಯವಾಗಿ ಮಾತನಾಡಿ ತಮ್ಮ ದುರಹಂಕಾರವನ್ನ ಪ್ರದರ್ಶನ ಮಾಡಿದ್ದಾರೆ. ಕೈಲಾಶ್ ವರ್ತನೆಗೆ ಟೀಕೆ ವ್ಯಕ್ತವಾಗ್ತಾ ಇದ್ದಂತೆಯೇ ವಿವಾದವಾಗ್ತಾ ಇದ್ದಂತೆಯೇ ಕ್ಷಮೆಯನ್ನ ಕೇಳಿದ್ದಾರೆ. ಆದರೆ ಇಲ್ಲಿ ತಲೆದಂಡ ಆಗಿದ್ದು ಅಧಿಕಾರಿಯದ್ದು. ಹೌದು, ವಿಜಯವರ್ಗೀಯ ಅವರ ಹೇಳಿಕೆಯನ್ನ ಅಸಭ್ಯ ಅಂತ ಅಧಿಕೃತ ಆದೇಶದಲ್ಲಿ ದಾಖಲಿಸಿದ ಬೇವಸ್ ಜಿಲ್ಲೆಯ SDM ಅವರನ್ನ ಅಮಾನತುಗೊಳಿಸಲಾಗಿದೆ. ಈ ರೀತಿ ಅಧಿಕಾರ ದುರ್ಬಳಕೆ, ಗೂಂಡಾಗಿರಿ ಮಾಡೋ ವ್ಯಕ್ತಿಯನ್ನ ಬಿಜೆಪಿ ಮಾತ್ರ ಪೋಷಿಸ್ತಾನೇ ಇದೆ. ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟಿಗರ ಮೇಲೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿಕೆ. 2025ರ ಅಕ್ಟೋಬರ್ನಲ್ಲಿ ಇಂದೋರ್ನಲ್ಲಿ ನಡೆದ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ 2 ಮಹಿಳಾ ಕ್ರಿಕೆಟಿಗರಿಗೆ ಲೈಂಗಿಕ ಕಿರುಕುಳ ನಡೆದಿತ್ತು. ಈ ಬಗ್ಗೆಯೂ ಕೂಡ ಕೈಲಾಶ್ ವಿವಾದಾತ್ಮಕ ಮಹಿಳಾ ವಿರೋಧಿ ಹೇಳಿಕೆಯನ್ನ ನೀಡಿದ್ರು. ಈ ಘಟನೆ ಆಟಗಾರರಿಗೆ ಒಂದು ಪಾಠ ಆಗಿದೆ. ಅವರು ಇನ್ಮುಂದೆ ಎಚ್ಚರಿಕೆಯಿಂದ ಇರಲಿದ್ದಾರೆ ಅಂತ ಹೇಳಿದ್ರು. ಭದ್ರತಾ ಲೋಪವಾಗಿದೆ ಅನ್ನೋದನ್ನ ಒಪ್ಕೊಂಡ್ರು ಆಟಗಾರರು ಯಾರಿಗೂ ಮಾಹಿತಿಯನ್ನ ನೀಡದೆ ಹೋಟೆಲ್ನಿಂದ ಹೊರಗೆ ಹೋಗಿದ್ದು ಅವರ ಕಡೆಯಿಂದನೇ ತಪ್ಪಾಗಿರೋದು ಅಂತ ಸಂಪೂರ್ಣ ಘಟನೆಯ ಹೊಣೆಯನ್ನ ಮಹಿಳಾ ಕ್ರಿಕೆಟಿಗರ ಮೇಲೇನೆ ಹಾಕಿದ್ರು. ಕೈಲಾಶ್ ಹೇಳಿಕೆಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ರಾಹುಲ್ ಪ್ರಿಯಾಂಕಾಗೆ ಸಂಸ್ಕೃತಿಯ ಕೊರತೆ ಇದೆ ಅಂತ ಹೇಳಿದ್ದ ಕೈಲಾಶ್ 2025ರ ಸೆಪ್ಟೆಂಬರ್ನಲ್ಲಿ ಶಾಜಾಪುರದಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಮಾತನಾಡಿದ ವಿಜಯವರ್ಗೀಯ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕವಾಗಿ ತಮ್ಮ ಸಹೋದರಿಯನ್ನ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ಮುದ್ದಾಡ್ತಾರೆ. ಇದು ವಿದೇಶಿ ಸಂಸ್ಕೃತಿಯ ಪ್ರಭಾವ, ಇದು ಸಂಸ್ಕೃತಿಯ ಕೊರತೆ ಅಂತ ಹೇಳಿದ್ರು. ಈ ಹೇಳಿಕೆಗೆ ತೀವ್ರ ಟೀಕೆ ಕೂಡ ವ್ಯಕ್ತ ಆಗಿತ್ತು. ಮಧ್ಯಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಜೀತು ಪಟ್ವಾರಿ ಈ ಹೇಳಿಕೆಯನ್ನ ಹೇಯ ಮತ್ತು ಅಸಹ್ಯಕರ ಅಂತ ಹೇಳಿದ್ರು. ಸಚಿವರು ಅಣ್ಣ ತಂಗಿಯ ಪವಿತ್ರ ಸಂಬಂಧವನ್ನ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ರು. ಸ್ವಾತಂತ್ರ್ಯ ದಿನದ ಬಗ್ಗೆ ಕೈಲಾಶ್ ವಿಜಯವರ್ಗೀಯ ಹೇಳಿಕೆ. 1947ರ ಆಗಸ್ಟ್ 15ರಂದು ನಮಗೆ ದೊರೆತ ಸ್ವಾತಂತ್ರ್ಯ ಕಟಿಫಟಿ ಅಂದ್ರೆ ಛಿದ್ರಗೊಂಡ ಸ್ವಾತಂತ್ರ್ಯ ಆಗಿದೆ. ನಾವು ಅಖಂಡ ಭಾರತದ ಕಲ್ಪನೆಯನ್ನ ಹೊಂದಿದ್ದೀವಿ. ಒಂದು ದಿನ ಇಸ್ಲಾಮಾಬಾದ್ನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸೋ ಕಾಲ ಬಂದೇ ಬರುತ್ತೆ ಅಂತ ಹೇಳಿದ್ರು. ಈ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಇದು ದೇಶದ ಸ್ವಾತಂತ್ರ್ಯ ಚಳುವಳಿ ಮತ್ತು ಪ್ರಾಣ ತ್ಯಾಗವನ್ನ ಮಾಡಿದ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ ಅವಮಾನ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಮಧ್ಯಪ್ರದೇಶದ ಹಲವೆಡೆ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಆದರೆ ಬಿಜೆಪಿ ಮಾತ್ರ ಈ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಸಚಿವರು ಅಂದಿನ ಸರ್ಕಾರದ ತಪ್ಪು ನೀತಿಗಳನ್ನ ಮತ್ತು ದೇಶದ ವಿಭಜನೆಯನ್ನ ಟೀಕೆ ಮಾಡಿದ್ದಾರೆ ಹೊರತು ಸ್ವಾತಂತ್ರ್ಯವನ್ನಲ್ಲ ಅಂತ ತೇಪೆ ಹಾಕಿದ್ರು. ಮಹಿಳೆಯರ ಉಡುಪಿನ ಬಗ್ಗೆ ಹೇಳಿಕೆ.
ಕೈಲಾಶ್ ವಿಜಯವರ್ಗೀಯ ಮಹಿಳೆಯರ ಉಡುಪಿನ ಬಗ್ಗೆ ಹಲವಾರು ಬಾರಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದಾರೆ. 2025ರ ಜೂನ್ನಲ್ಲಿ ಇಂದೋರ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ, ನನಗೆ ತುಂಡುಡುಗೆ ಧರಿಸೋ ಹುಡುಗಿಯರಂದ್ರೆ ಇಷ್ಟ ಇಲ್ಲ. ವಿದೇಶಗಳಲ್ಲಿ ಕಡಿಮೆ ಬಟ್ಟೆ ಧರಿಸೋದು ಸೌಂದರ್ಯದ ಸಂಕೇತ ಆಗಿರಬಹುದು, ಆದರೆ ಭಾರತದಲ್ಲಿ ಮಹಿಳೆಯರನ್ನ ದೇವತೆಯ ರೂಪದಲ್ಲಿ ನೋಡಲಾಗತ್ತೆ. ಆದ್ರಿಂದ ಉತ್ತಮವಾದ ಬಟ್ಟೆಗಳನ್ನ ಧರಿಸಬೇಕು ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲದೆ, ತಮ್ಮೊಂದಿಗೆ ಸೆಲ್ಫಿ ತೆಗೆಯೋದಕ್ಕೆ ಹೋಗದ ಹುಡುಗಿಯರಿಗೆ ಮುಂದಿನ ಬಾರಿ ಸರಿಯಾದ ಬಟ್ಟೆಯನ್ನ ಧರಿಸಿ ಬನ್ನಿ, ಆಗ ಫೋಟೋವನ್ನ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ರು. 2023ರಲ್ಲಿ ಇಂದೋರ್ನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಸಣ್ಣ ಬಟ್ಟೆಯನ್ನ ಧರಿಸೋ ಹುಡುಗಿಯರು ರಾಮಾಯಣದ ಶೂರ್ಪನಖಿಯರಂತೆ ಕಾಣ್ತಾರೆ ಅಂತ ಹೇಳೋ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿದ್ರು. ಈ ಹೇಳಿಕೆಗಳು ಮಹಿಳೆಯರ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಮೇಲೆ ನಡೆಯೋ ದಾಳಿ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡಿದ್ವು. ಹಾಗೇನೆ ಸಾಮಾಜಿಕ ಮಾಧ್ಯಮದಲ್ಲಿಯೂ ಕೂಡ ತೀವ್ರ ಆಕ್ರೋಶ ವ್ಯಕ್ತ ಆಗಿತ್ತು. ಪೋಹಾ ತಿಂದ ಕಾರ್ಮಿಕರು ಬಾಂಗ್ಲಾದೇಶದವರು. ವಿಜಯವರ್ಗೀಯ ಅವರು ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲವು ನಿರ್ಮಾಣ ಕಾರ್ಮಿಕರ ಆಹಾರ ಪದ್ಧತಿ ವಿಚಿತ್ರ ಆಗಿದೆ. ಅವರು ಮಧ್ಯಾಹ್ನದ ಊಟಕ್ಕೆ ಕೇವಲ ಅವಲಕ್ಕಿ ಮಾತ್ರ ತಿಂತಾ ಇದ್ರು. ಇದರಿಂದಾಗಿ ಅವರ ರಾಷ್ಟ್ರೀಯತೆಯ ಬಗ್ಗೆ ಅನುಮಾನ ವ್ಯಕ್ತ ಆಗಿತ್ತು ಅಂತ ಅವರು ಹೇಳಿದ್ರು. ಕೇವಲ ಅವಲಕ್ಕಿ ತಿನ್ನೋ ಅಭ್ಯಾಸದಿಂದಾಗಿ ಆ ಕಾರ್ಮಿಕರು ಬಾಂಗ್ಲಾದೇಶದಿಂದ ಬಂದವರಾಗಿರಬಹುದು ಅಂತ ತಮಗೆ ಶಂಕೆ ಆಗಿತ್ತು ಅಂತ ಹೇಳಿದ್ರು. ಆದರೆ ಅವಲಕ್ಕಿ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ ಮನೆ ಮಾತಾದ ಉಪಹಾರ ಆಗಿರೋದ್ರಿಂದ ಈ ಹೇಳಿಕೆ ತೀವ್ರ ಟ್ರೋಲ್ಗೆ ಒಳಗಾಗಿತ್ತು. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಇದು ಜನಾಂಗೀಯ ಮತ್ತು ವಿಭಜಕ ಮನಸ್ಥಿತಿಯ ಹೇಳಿಕೆ ಅಂತ ಟೀಕೆ ಮಾಡಿದ್ರು. ಅಧಿಕಾರಿಗೆ ಬ್ಯಾಟ್ನಿಂದ ಚಚ್ಚಿದ ವಿಜಯವರ್ಗೀಯ ಮಗ. 2019ರ ಜೂನ್ 26ರಂದು ಕೈಲಾಶ್ ವಿಜಯವರ್ಗೀಯ ಅವರ ಮಗ ಆಕಾಶ್ ವಿಜಯವರ್ಗೀಯ ಇಂದೋರ್ನ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಯ ಮೇಲೆ ಕ್ರಿಕೆಟ್ ಬ್ಯಾಟ್ನಿಂದ ಹಲ್ಲೆ ಮಾಡಿದ್ರು. ಗಂಜಿ ಕಾಂಪೌಂಡ್ ಪ್ರದೇಶದಲ್ಲಿ ಶಿಥಿಲಗೊಂಡ ಮನೆಯೊಂದನ್ನು ಕೆಡುವುದಕ್ಕೆ ಬಂದಿದ್ದ ಪಾಲಿಕೆ ಅಧಿಕಾರಿ ಧೀರೇಂದ್ರ ಸಿಂಗ್ ಇವ್ರ ಮೇಲೆ ಆಕಾಶ್ ವಿಜಯವರ್ಗೀಯ ಸಾರ್ವಜನಿಕವಾಗಿ ಬ್ಯಾಟ್ನಿಂದ ಚಚ್ಚಿದ್ರು. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದ್ದಂತೆಯೇ ಪೊಲೀಸರು ಆಕಾಶ್ ಅವರನ್ನ ಬಂಧನ ಮಾಡಿದ್ರು. ನಂತರ ಜಾಮೀನು ಕೂಡ ಮಂಜೂರಾಗಿತ್ತು. 2024ರ ಸೆಪ್ಟೆಂಬರ್ನಲ್ಲಿ ಮಧ್ಯಪ್ರದೇಶದ ವಿಶೇಷ ನ್ಯಾಯಾಲಯ ಈ ಪ್ರಕರಣದ ಎಲ್ಲಾ ಆರೋಪಿಗಳನ್ನ ದೋಷ ಮುಕ್ತಗೊಳಿಸಿತು. ಅಧಿಕಾರಿ, ಈ ಘಟನೆಯ ಸಮಯದಲ್ಲಿ ನಾನು ಫೋನ್ನಲ್ಲಿ ಮಾತನಾಡ್ತಾ ಇದ್ದಿದ್ರಿಂದ ನನ್ನನ್ನು ಯಾರು ಹೊಡೆದ್ರು ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಈ ಹೇಳಿಕೆಯನ್ನ ನೀಡಿದ್ರು. ಇದರಿಂದ ಎಲ್ಲರೂ ಕೂಡ ಖುಲಾಸೆಗೊಂಡಿದ್ರು. ಆದ್ರೆ ಅಧಿಕಾರಿಗೆ ಒತ್ತಡವನ್ನ ಹೇರಿ ಈ ಹೇಳಿಕೆ ನೀಡುವಂತೆ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿತ್ತು. ಶತ್ರುಘ್ನ ಸಿನ್ಹಾರನ್ನ ನಾಯಿಗೆ ಹೋಲಿಸಿದ್ದ ಕೈಲಾಶ್. 2015ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನ ಅನುಭವಿಸಿದಾಗ ಶತ್ರುಘ್ನ ಸಿನ್ಹಾ ಪಕ್ಷದ ನಾಯಕತ್ವದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ ಕೈಲಾಶ್ ವಿಜಯವರ್ಗೀಯ, ಕಾರು ಚಲಿಸುವಾಗ ಅದ್ರ ಕೆಳಗಡೆ ನಾಯಿ ಕೂಡ ಓಡುತ್ತೆ, ಆ ಕಾರು ತನ್ನಿಂದಾನೇ ಚಲಿಸುತ್ತೆ ಅಂತ ನಾಯಿ ಭಾವಿಸುತ್ತೆ ಅಂತ ಹೇಳ್ತಾ ಸಿನ್ಹಾರನ್ನ ನಾಯಿಗೆ ಹೋಲಿಕೆ ಮಾಡಿದ್ರು. ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿದ ಸಿನ್ಹಾ, ಆನೆ ನಡೆದ್ರೆ 1000 ನಾಯಿಗಳು ಬೊಗಳ್ತಾವೆ ಅಂತ ಹಿಂದಿ ಗಾದೆಯ ಮೂಲಕ ಅವರಿಗೆ ತಿರುಗೇಟನ್ನ ನೀಡಿದ್ರು. ಒಂದೇ ಪಕ್ಷದ ಇಬ್ಬರು ನಾಯಕರುಗಳು ಈ ವಾಗ್ವಾದ ರಾಜಕೀಯವಾಗಿ ಚರ್ಚೆಗೆ ಗ್ರಾಸ ಆಗಿತ್ತು. ನಿತೀಶ್ ಕುಮಾರ್ ಬಗ್ಗೆ ಕೈಲಾಶ್ ಹೇಳಿಕೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಂಡಾಗ ವಿಜಯವರ್ಗೀಯ ವಿದೇಶಗಳಲ್ಲಿ ಹುಡುಗಿಯರು ತಮ್ಮ ಬಾಯ್ ಫ್ರೆಂಡ್ಗಳನ್ನ ಬದಲಾವಣೆ ಮಾಡುವಂತೆ ನಿತೀಶ್ ಕುಮಾರ್ ಅವರು ಮೈತ್ರಿಯನ್ನ ಬದಲಾಯಿಸ್ತಾರೆ ಅಂತ ಹೇಳಿಕೆ ನೀಡಿದ್ರು. ವಿಜಯವರ್ಗೀಯ ಅವರ ಮಹಿಳಾ ವಿರೋಧಿ ಮತ್ತು ಸ್ತ್ರೀ ದ್ವೇಷದ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಈ ಹೇಳಿಕೆ ಮಹಿಳೆಯರನ್ನ ಕೀಳಾಗಿ ಚಿತ್ರಿಸುವಂತಿದೆ ಅಂತ ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ನಾಯಕರು ಆಕ್ಷೇಪಿಸಿದ್ರು. ವ್ಯಾಪಂ ಹಗರಣ, ಪತ್ರಕರ್ತನ ಬಗ್ಗೆ ಅಸಂವೇದನಾಶೀಲವಾಗಿ ಹೇಳಿಕೆ. 2015ರಲ್ಲಿ ಮಧ್ಯಪ್ರದೇಶದ ವ್ಯಾಪಂ ಹಗರಣದ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದ ಪತ್ರಕರ್ತ ಅಕ್ಷಯ್ ಸಿಂಗ್ ಅವರ ನಿಗೂಢ ಸಾವಿನ ಕುರಿತು ಕೈಲಾಶ್ ವಿಜಯವರ್ಗೀಯ ಅವರು ಅಸಂವೇದನಾಶೀಲವಾಗಿ ಹೇಳಿಕೆಯನ್ನ ನೀಡಿದ್ರು. ಪತ್ರಕರ್ತರು ಅಕ್ಷಯ್ ಸಿಂಗ್ ಅವರ ಸಾವಿನ ಬಗ್ಗೆ ಪ್ರಶ್ನೆ ಮಾಡಿದಾಗ, ಈ ಸತ್ತ ಪತ್ರಕರ್ತನ ಬಗ್ಗೆ ಬಿಡಿ, ನನಗಿಂತ ದೊಡ್ಡ ಪತ್ರಕರ್ತ ಅವನೇ ಅಂತ ಪ್ರಶ್ನೆ ಮಾಡಿದ್ರು. ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದ್ದಂತೆಯೇ ತಾವು ಈ ತಮಾಷೆಗೆ ಹೇಳಿದ್ದು, ಮಾಧ್ಯಮಗಳು ಅದನ್ನ ತಪ್ಪ
ತಪ್ಪಾಗಿ ಅರ್ಥೈಸಿದಾವೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ರು. ತಾವು ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದ ಕೈಲಾಶ್, ಯಾರಾದರೂ ತಮ್ಮ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿದ್ರೆ ಅವರೇ ಕ್ಷಮೆ ಯಾಚಿಸಬೇಕು ಅಂತ ಹೇಳ್ಕೊಂಡಿದ್ರು. ಹೀಗೆ ಕೈಲಾಶ್ ವಿಜಯವರ್ಗೀಯ ಅವರು ಸೃಷ್ಟಿ ಮಾಡಿರೋ ವಿವಾದ ಒಂದೆರಡಲ್ಲ. ಇದು ಬರೀ ಬಾಯಿ ತಪ್ಪಿ ಆಡಿದ ಮಾತುಗಳಲ್ಲ, ಬದಲಾಗಿ ಬಿಜೆಪಿನೇ ಹೇಳೋ ಸಂಸ್ಕೃತಿ ಅಂತ ವಿಪಕ್ಷಗಳು ಆಗಾಗ ಟೀಕೆ ಮಾಡ್ತಾನೆ ಇರ್ತವೆ. 2015ರಿಂದನೂ ಕೈಲಾಶ್ ಹೇಳಿಕೆಗಳು ಬಿಜೆಪಿ ನಾಯಕರುಗಳನ್ನೇ ಮುಜುಗರಕ್ಕೀಡು ಮಾಡುವಂತಿದೆ. ಆದರೆ ಬಿಜೆಪಿ ಮಾತ್ರ ನಿರಂತರವಾಗಿ ಕೈಲಾಶ್ ಅವರಿಗೆ ಮನ್ನಣೆಯನ್ನ ನೀಡ್ತಾನೆ ಬಂದಿದೆ. ಸ್ಥಳೀಯವಾಗಿ ಕೈಲಾಶ್ಗೆ ಇರೋ ಪ್ರಭಾವವೂ ಕೂಡ ಇದಕ್ಕೆ ಕಾರಣ ಆಗಿರಬಹುದು. ಇನ್ನೊಂದೆಡೆ ಬಿಜೆಪಿಯ ಮನುವಾದಿ ಮನಸ್ಥಿತಿಗೆ ತಕ್ಕುದಾದ ನಾಯಕ ಈ ಕೈಲಾಶ್ ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಕೈಲಾಶ್ ಅವರನ್ನ ಬಿಜೆಪಿ ಪೋಷಿಸಿಕೊಂಡೇ ಬರ್ತಾ ಇದೆಯಾ? ಮನುವಾದದಲ್ಲಿ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ಕಾಣಲಾಗ್ತಾ ಇದೆ. ಇಂತಹ ಮನಸ್ಥಿತಿಯನ್ನ ಹೊಂದಿರೋ ಕೈಲಾಶ್ ಹಲವು ಬಾರಿ ಮಹಿಳಾ ವಿರೋಧಿ ಹೇಳಿಕೆಗಳನ್ನ ನೀಡಿದ್ರು. ಹೀಗಿರುವಾಗ ಬಿಜೆಪಿಯವರಿಗೆ ಇಂತಹ ಜನರೇ ಅಗತ್ಯ ಇದೆಯಾ ಅನ್ನೋ ಮಾತು ನಿಜಾನಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.